ಎಲ್ರಿಗೂ ನಮಸ್ಕಾರ. ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿ ಕರೆಗಳು ಅಥವಾ ರಕ್ಷಣಾ ಕರೆಗಳು ಬಂದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಹಾಗೂ ಜಲವಾಹನ, ನಮ್ಮ ಏನು ಅಗ್ನಿಶಾಮಕ ವಾಹನ ಇದೆ, ಈ ವಾಹನ 1 ನಿಮಿಷದೊಳಗಾಗಿ ಹೇಗೆ ಟರ್ನ್ಔಟ್ ಆಗುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ಹಾಕಿ ನೋಡ್ಕೊ ಬನ್ನಿ. ನಮಸ್ತೆ ಸರ್, ಕೊಣಿಗಲ್ ಫೈರ್ ಸ್ಟೇಷನ್. ನಮಸ್ತೆ ಹೇಳಿ ಸರ್. ಹೌದು, ಓಕೆ ಸರ್. ಅಶೋಕ್ ಅಂತಲ್ಲ ಸರ್, ಒಂದು ನಿಮಿಷ. ಸ್ವಲ್ಪ ತಮ್ಮ ಹೆಸರು ಅಶೋಕ್ ಅಂತ. ಓಕೆ ಸರ್, ಎಲ್ಲಿ ಸರ್ ಫೈರ್ ಆಗಿರೋದು? ತೋಟದ ಬೆಂಕಿನ ಸರ್? ಓಕೆ ಸರ್, ಫೋನ್ ನಂಬರ್ ಹೇಳಿ ಸರ್. 96868494. ಓಕೆ ಸರ್, ಖಂಡಿತ ಗಾಡಿ ಬೇಗ ಬರುತ್ತೆ ಸರ್, ಸ್ಪಾಟಿಗೆ ರೀಚ್ ಆಗುತ್ತೆ. ಓಕೆ ಸರ್, ಓಕೆ. ನಡಿ ಕಾಣುತ್ತೆ ನೋಡ, ನಡಿ. ಈ ಅಗ್ನಿಕರೆಯ ವಿಳಾಸ ಬಂದು ಕುಣಗಲ್ ನಗರದ ಹೊರವಲಯದ ಸುಮಾರು 5 ಕಿಲೋಮೀಟರ್ ಅಂತರದಲ್ಲಿ ಈ ಘಟನೆ ನಡೆಯುತ್ತದೆ. ರಸ್ತೆಯಲ್ಲಿ ವಾಹನ ದಟ್ಟಣೆ ಕಡಿಮೆ ಇದ್ದಿದ್ದರಿಂದ ಸಮಯಕ್ಕೆ ಸರಿಯಾಗಿ ಘಟನಾ ಸ್ಥಳಕ್ಕೆ ತಲುಪಲು ಸಹಾಯವಾಗುತ್ತದೆ. ಹಾಗೆಯೇ ಯಾವುದೇ ತುರ್ತು ವಾಹನಗಳು ರಸ್ತೆಯಲ್ಲಿ ಬರುವ ಸಮಯದಲ್ಲಿ ವಾಹನ ಚಾಲಕರು ಜಾಗವನ್ನು ಬಿಟ್ಟಲ್ಲಿ ಘಟನೆ ಸ್ಥಳಕ್ಕೆ ಅತಿ ಜರೂರಾಗಿ ಚಲಿಸಿ ಜನರ ಆಸ್ತಿಪಾಸ್ತಿ ಜೀವ ರಕ್ಷಣೆ ಮಾಡಲು ಸಹಾಯವಾಗುತ್ತದೆ. ಈ ಘಟನೆ ನಡೆದಿರತಕ್ಕಂಥದ್ದು ಏನಂದ್ರೆ, ಒಂದು ಓಮಿನಿ ಕಾರಿಗೆ ಬೆಂಕಿಯಾಗಿ ಈ ಓಮಿನಿ ಕಾರಿನಲ್ಲಿ ಇದ್ದಂತಹ ಅಪ್ಪ, ಅಮ್ಮ ಮತ್ತೆ ಮಗ, ಈ 3 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿರುತ್ತದೆ. ಇವರನ್ನ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿರುತ್ತದೆ. ಉಳಿದಂತೆ ಈ ವಾಹನದ ಸಂಪೂರ್ಣವಾದ ಬೆಂಕಿಯನ್ನು ನಿಲ್ಲಿಸಲಾಗಿರುತ್ತದೆ. ಈ ಘಟನೆಗೆ ಮೂಲ ಕಾರಣ ಈ ಓಮಿನಿ ಕಾರ್ ಏನಿದೆ, ಈ ಕಾರು ಹಳೆಯದಾಗಿರೋದ್ರಿಂದ ಈ ಇಂಜಿನ್ನಲ್ಲಿ ಪೆಟ್ರೋಲ್ ಲೀಕೇಜ್ ಆಗಿ ಹೀಟ್ ಆದಂತಹ ಇಂಜಿನ್ ಮೇಲೆ ಬಿದ್ದು ಈ ಅಗ್ನಿ ಅನಾಹುತ ಸಂಭವಿಸಿರುತ್ತದೆ. ಈ ಚಾಲಕರು ಅತಿ ಹಳೆಯ ವಾಹನಗಳನ್ನು ಚಾಲನೆ ಮಾಡುವಾಗ ಒಮ್ಮೆ ಪರೀಕ್ಷಿಸಿಕೊಂಡು ಚಾಲನೆ ಮಾಡಲು ಈ ಮೂಲಕ ಸೂಚಿಸಲಾಗಿರುತ್ತದೆ. ಅಗ್ನಿ ಕರೆಗಳು ಹಾಗೂ ವಿಶೇಷ ಕರೆಗಳು ಬಂದಂತಹ ಸಂದರ್ಭದಲ್ಲಿ ಉಚಿತ ಕರೆಯಾದಂತಹ 112 ಹಾಗೂ 101ಗೆ ಕರೆ ಮಾಡಿ. ಜೈ ಕರ್ನಾಟಕ.